ಬಟ್ ಈ ಸಿನಿಮಾದ ಕಂಟೆಂಟ್ ಬಗ್ಗೆ ಮಾತಾಡೋದು ಒಂದು ಸ್ಪೆಷಲ್ ಒಂದು ವಿಡಿಯೋ ಒಂದು ಶೇರ್ ಮಾಡಿರ್ತೀರಿ ಅಂದ್ರೆ ಕಂಟೆಂಟ್ ಅಂದ್ರೆ ಟೈಮರ್ ಘಾಟಿ ಇದೆಯಲ್ಲ ಅದೇ ತರದ ಒಂದು ಏನೋ ಒಂದು ಇವತ್ತಿದೇನು ಟೈಮ್ ಇದೆ ಅದು ಒಂದು ವರ್ಷನೋ ಮುಂದ್ ವರ್ಷನೋ ಬೇರೆ ಟೈಮ್ ಹಿಂದೆ ಮುಂದೆ ಆಗುತ್ತೆ ಇವಾಗ ಆ ತರದ್ ನಿಮ್ಗೆ ಗೊತ್ತಿತ್ತಾ ಜನ? ಹೌದು, ನಾವು ಆಕ್ಚುಲಿ ಕತೆ ಇವ್ರು ಹೇಳಿದಾಗ ಈ ತರ ರಿಯಲ್ ಆಗಿದೆ ಅಂತ ನಾನೊಂದು 2-3 ಎಕ್ಸ್ಪ್ಲನೇಷನ್ ಕೊಟ್ಟೆ. ಹೌದು, ಈ ತರ ಭೂಮಿಯಲ್ಲೇನೆ ಗ್ರಾವಿಟಿ ಕಮ್ಮಿ ಇರುವಂತ ಜಾಗಗಳು, ಆಮೇಲೆ ರಿವರ್ಸ್ ಐ ಮೀನ್ ಬೆಟ್ಟದ ಹಿಂಗೆ ಉಲ್ಟಾ ಹೋಗುತ್ತೆ ಕಾರು, ಅಪ್ ಟುವರ್ಡ್ಸ್ ಅಪ್ ನ್ಯೂಟ್ರಲ್ ಹಾಕಿದ್ರೆ ಅಪ್ ಕಡೆಗೆ ಗಾಡಿ ಹೋಗುತ್ತೆ. ಸೊ ಆ ತರದೆಲ್ಲ ಒಂದಷ್ಟು ವಿಸ್ಮಯಗಳು ಭೂಮಿ ಮೇಲೆ ರಿಯಲ್ ಆಗಿದೆ. ಆಮೇಲೆ ನೀರು ರಿವರ್ಸ್ ಹರಿಯೋದು ಅದು ಎಕ್ಸ್ಪ್ಲನೇಷನ್ ಇಲ್ಲ, ಆ ತರದ ಎಕ್ಸ್ಪ್ಲನೇಷನ್ ಇಲ್ಲ ಕೆಲವೊಂದಕ್ಕೆ. ಈಗ ನಿಮ್ಮ ಊರು ಏನು ಇದ್ ನೋಡಿ ಟೈಮರ್ ಗಾಡಿ ತರನೇ ಚೇಂಜಸ್ ಏನಾದ್ರು ಇದೆಯಾ? ಅಲ್ಲಿ ಇದ್ ನೋಡ್ಬೇಕು, ಅಲ್ಲಿ ಇದ್ ನೋಡು ಅಂತ ಮತ್ತೆ ಇದ್ ನೋಡು ಅನ್ನೋ ಹೆಸರಿಗೊಂದು ಇತಿಹಾಸ ಇದೆ, ಅದ್ರಲ್ಲಿ ಎಕ್ಸ್ಪ್ಲನೇಷನ್ ಇದೆ. ಅದೊಂದು ಬೇರೆ ಲೆಕ್ಕಾಚಾರ, ಬರೀ ಇದ್ ನೋಡು ಅಲ್ಲ. ಸೊ ಅದಕ್ಕೊಂದು ಕತೆ ಒಳಗಡೆ ಗೊತ್ತಾ ಕತೆ ಇದೆ, ಪ್ರತಿಯೊಂದು ಕ್ಯಾರೆಕ್ಟರ್ ಒಂದೊಂದು ಕತೆ ಹೇಳ್ತಾ ಹೋಗ್ತಾರೆ ಸರ್. ಹಾಗಾಗಿ ಅಂದ್ರೆ ಈಗಿನ ಒಂದು ಸಿನಿಮಾ ಏನಿದೆ ಬರ್ತಾ ಇರೋದು ಇದಕ್ಕೆಲ್ಲ ಹೋಲ್ಸಿದ್ರೆ ನಮ್ಮ ಸಿನಿಮಾ ಎಲ್ರ ಕಲಾ ಒಂದು ನಾಸ್ಟಾಲಜಿಕ್ ಫೀಲ್ ಬರುತ್ತೆ. ಹಳೆ ಕಾಲದಲ್ಲಿ ಹೆಂಗಿದ್ರು ಜನ, ಜನ ಜೀವನ ಹೆಂಗಿತ್ತು, ಸೊ ಅವ್ರು ಏನು ಅಡ್ಗೆ ಅವ್ರು ಊಟ ಏನ್ ಮಾಡ್ತಿದ್ರು, ಹೆಂಗ್ ಮಲ್ಕೊಳ್ತಿದ್ರು, ಹೆಂಗ್ ಬಟ್ಟೆ ಹಾಕ್ತಾ ಇದ್ರು. ಇವಾಗಿನ ಕಾಲದಲ್ಲಿ ಎಲ್ಲ ಚೇಂಜ್ ಆಗಿ ಹೋಗ್ಬಿಟ್ಟಿದೆ ಅಲ್ವಾ. ಇವಾಗ ನಮ್ ವೇಷಭೂಷಣ ಎಲ್ಲ ನಮ್ ಫಿಲಮ್ ನೋಡಿದಾಗ ಒಂದು ಫೀಲ್ ಗುಡ್ ಆಗುತ್ತೆ. ಓ ಈ ತರ ಇದ್ರಲ್ವಾ ಜನ ಮುಂಚೆ. ಅದೆಷ್ಟು ವರ್ಷ, ಅದಕ್ಕೆ ನಾವ್ ಹೇಳಿದ್ ಈ ಸಿನಿಮಾ ಇನ್ನೊಂದು 50 ವರ್ಷ ಬಿಟ್ಟು ರಿಲೀಸ್ ಮಾಡಿದ್ರು ಹೊಸದಾಗೇನೆ ಇರುತ್ತೆ. ಅವಾಗ್ಲೇ ಶಾಸ್ತ್ರಿಗಳು ಹೇಳಿದ್ರು ಚಂದನ್ ಶೆಟ್ಟಿ ಸರ್ ಬಗ್ಗೆ ಅಭಿನಯ ಮಾಡಿದ್ದಾರೆ ಅಂತ. ನೀವು ನಂಬಲ್ಲ ಸರ್, ನಾನು ಈ ಒಂದು ವಾರದಲ್ಲಿ 15 ಸತಿ ಪಿಕ್ಚರ್ ನೋಡಿದ್ದೀನಿ. ನಾನು 15 ಸತಿ ಪಿಕ್ಚರ್ ನೋಡಿದ್ರು ನಮ್ಮ ಕಲರಿಸ್ಟ್ಗೆ ಆಮೇಲೆ ಎಡಿಟರ್ಗೆ ನಾವು ಆಗ್ಲಿ ನಮ್ಮ ಅಸೋಸಿಯೇಟ್ ಅಸಿಸ್ಟೆಂಟ್ ಹುಡುಗರಾಗ್ಲಿ ನಾವೆಲ್ಲರೂ ಮಾತಾಡ್ಕೊಳ್ತಾ ಇದ್ದಿದ್ದು ಸಖತ್ತಾಗಿ ಮಾಡಿದಾರಲ್ವಾ, ನೀಟಾಗಿ ಮಾಡಿದಾರಲ್ವಾ, ಬರೀ ಇದ್ರ ಬಗ್ಗೆನೆ ಮಾತಾಡಿದ್ವಿ. ಇಲ್ಲ ಸಖತ್ತಾಗಿ ಮಾಡಿದ್ದಾರೆ. ಹೌದು, ಸಿನಿಮಾ ಗೆಲ್ಬೇಕು ಇವಾಗ, ಎಲ್ಲರಿಗೂ ಒಂದು ಜೀವನ ಆಗುತ್ತೆ ಅಷ್ಟೇ ಮೇನ್ ಆಗಿ. ಸಿನಿಮಾದ ಒಂದು ಕಲರ್ ಟೋನ್ ಮತ್ತೆ ಬ್ಯಾಕ್ ಡ್ರಾಪ್ ಮಜವಾಗಿರೋದು. ಆಕ್ಚುಲಿ 1985 ಅಂತ ಅನ್ಸುತ್ತೆ. ಆ ಸಂದರ್ಭನ ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡೋದು ಎಷ್ಟು ಕಷ್ಟ ಆಯ್ತು ಅಂತ ಶೂಟಿಂಗ್ ಸಂದರ್ಭದಲ್ಲಿ ಪ್ರತಿಯೊಂದು ಪ್ರಾಪರ್ಟೀಸ್ ನೋಡ್ಕೊಂಡು ತಂದಿರ. ಹೌದು ಹೌದು, ಇಲ್ಲ ಇವ್ರು ಫಸ್ಟ್ ಏನ್ ಮಾಡ್ಬಿಟ್ರು, ಒಂದು ಊರು ಹುಡುಕಿದ್ರು, ಅಲ್ಲೇ ಅರ್ಧ ಜಾಬ್ 90% ಕೆಲಸ ಅಲ್ಲೇ ಆಗೋಯ್ತು. ಆ ಊರು ಇವತ್ತಿಗೂ ಹಂಗೆ 1985 ಹೆಂಗಿದೆ ಹಂಗೆ ಇದೆ, ಅವ್ರು ಅಪ್ಗ್ರೇಡ್ ಮಾಡ್ಕೊಂಡೇ ಇಲ್ಲ. ಆ ಮನೆ ಹೆಂಗಿದೆ ಹಂಗೆ ಇದೆ, ಆ ಕೊಟ್ಟಿಗೆ ಹೆಂಗಿದೆ ಹಂಗೆ ಇದೆ. ಶೆಟ್ರೆ ನೆನಪಿದೆಯೋ, ನಿಮ್ಮಿಬ್ಬರು ಗೊತ್ತಿಲ್ಲ, ನಾನು ನೆನಪಿದೆಯಲ್ವೋ, ಆ ಊರಲ್ಲಿ ಈಗಲೂ ಒಂದೇ ಬಸ್ ಓಡಾಡುತ್ತೆ, ಒಂದೇ ಬಸ್ ಈಗಲೂ ಒಂದೇ ಬಸ್ ಓಡಾಡುತ್ತೆ. ಕರೆಕ್ಟ್ ಆಗಿರೋ ಊರೇ ಹುಡುಕಿದಿರ. ಫಸ್ಟ್ ಅಲ್ಲೇ ಅರ್ಧ ಇವ್ರ ಕೆಲಸ ಮುಗ್ದೋಯ್ತು. ಆ ಊರಲ್ಲಿ ಇರೋರು ಹಂಗೆ ಇದಾರೆ. ಎಲ್ಲೋ ಒಂದೊಂದ್ ಕಡೆ ಮಾತ್ರ ವೈಟ್ ಟಾಪಿಂಗ್ ಸಿಮೆಂಟ್ ರೋಡ್ ಆಗಿರೋದು 1-2 ಕಡೆ, ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕಾಯ್ತು ನಾವು. ಕ್ಯಾಮ್ರಾದಲ್ಲಿ ನಮ್ DOP ಮಾಡ್ಕೊಂಡಿದ್ದಾರೆ, ಅದು ಫ್ರೇಮ್ ಸೆಟ್ ಮಾಡ್ಕೋಬೇಕಾದ್ರೆ. ಅಷ್ಟೇ ಬಿಟ್ರೆ ಏನಕ್ಕೆ ಹಳ್ಳಿಗೆ ನಾವು ಸಿನಿಮಾ ಹೋಗ್ಬೇಕು ಅನ್ನೋದು, ಸಂಜೆ 6 ಗಂಟೆ 4 ಗಂಟೆ 5 ಗಂಟೆಗೆ ಕಾಪಿ ಗೀಪಿ ಕುಡಿದ್ಯಾ, ಬಾ ಕಾಪಿ ಕೊಡ್ತೀನಿ, ಬಾ ಕಾಪಿ ಕಾಯಿಸ್ತೀನಿ ಬಾ ಅಂತ. ನಾನು ಇಲ್ಲಮ್ಮ, ನಾನು ನಾಡಿದ್ದು ಶೂಟಿಂಗ್ ಮುಗಿದೋಗುತ್ತೆ ಅಂತ ನಾಡಿದ್ದು ಹೊರಟ್ಬಿಟ್ಟೆ ಊರಿಗೆ. ಅಜ್ಜಿ ತಾತಂದ್ರಲ್ಲಿ ಬಂದ್ಬಿಟ್ಟು 4 ತರಕಾರಿ ಐತೆ ಮನೆಗೆ ತಗೊಂಡು ಹೋಗ್ತೀವಿ ಬಾ. ಎಂತ ವ್ಯಾಮೋಹ ನಿಜವಾಗ್ಲು ಅಂತಂದ್ರೆ, ಹಲಸ್ತಣ್ಣಿದ್ರೆ ಎಲ್ಲೋ ನಾವು ಬಾಯ್ಲಿ ನಾನು ಕಲಿಸ್ತೇನೆ ತಿನ್ನು, ಇರೋದೇ 4 ತೊಳೆ ತಿನ್ನು, ಎಲ್ಲರಿಗೂ ಕೊಟ್ಕೊಂಡು ತಿನ್ನು ಅಂತ ನಾವು ಹರ್ಕೊಂಡು ಎಲ್ಲರಿಗೂ ತಿನ್ನೋದು. ಅಂದ್ರೆ ಬಂದವರೆಲ್ಲ ಎಷ್ಟು ಪ್ರೀತಿ ತೋರಿಸಿದ್ರು ಅಂದ್ರೆ ಒಂದು ಚೂರು ಸಮಸ್ಯೆ ಆಗ್ಲಿಲ್ಲ ಊರಲ್ಲಿ. ಅದೇನೋ ಮಹಾಪ್ರಭುಗಳೇ ನಿಜವಾಗ್ಲೂ ಆ ಸಿನಿಮಾಗೆ ಅವ್ರುಗಳು ಅಂತ ಅನ್ನಿಸ್ಬಿಡ್ತಾ ಊರಲ್ಲಿ. ಅಂತ ಅತ್ಯದ್ಭುತವಾದ ಜನ ನಿಜವಾಗ್ಲೂ 100%. ಚಂದನ್ ಅವರ ಮೊದಲ ಸಿನಿಮಾದಲ್ಲೇ ಅಂದ್ರೆ ತಾರಾಗಣ ನೋಡೋದಾದ್ರೆ ರಮೇಶ್ ಅವರು ಇದ್ದಾರೆ, ರಾಕೇಶ್ ಪೂಜಾರಿ ಆಗ್ಲಿ, ತುಂಬಾ ಹಿರಿಯರ ತಂಡ ಇರೋದು. ಸೊ ಅವ್ರ ಜೊತೆ ಇದಾರೆ, ತಾರಮ್ಮ ಇದಾರೆ, ಮಂಜು ಪಾವಗಡ ಎಲ್ಲಾ ಆಕ್ಟಿಂಗ್ ಅಲ್ಲಿ ಈಗ ಘಟೋದ್ಗಜಗಳು ಎಲ್ಲಾರು ಒಬ್ಬೊಬ್ರು ಎಲ್ಲ ಈ ಗೇಮ್ ಅಲ್ಲಿ ಫೈಟರ್ಸ್ ನ ಸೆಲೆಕ್ಟ್ ಮಾಡ್ತೀವಲ್ಲ ಎಲ್ಲ ಅಷ್ಟು ಜನ ಆಪೋಸಿಟ್ ಸರ್. ಪ್ರಕೃತಿ ಒಂದ್ ದಿಕ್ಕಲ್ಲಿ ಹೋಗ್ತಿದ್ರೆ ಪಾಪ ಅಯ್ಯಪ್ಪ ಒಂದ್ ದಿಕ್ಕಲ್ಲಿ ಹೋಗ್ತಿರ್ತಾರೆ. ಬಂದು ಟಾರ್ಚರ್ ಕೊಡೋದು ಇವ್ರಿಗೆ. ಏನಿಲ್ವಾ ಅಂತ ಎಲ್ಲ 1 ನಿಮಿಷ ಬರ, ಇಲ್ಲಿ ಆಯ್ತು ಬಿಡು ಬರಲ್ಲ ಅನ್ಬಿಟ್ಟು ಹೋಗೋದು ಸುಮ್ಮನೆ ಪಾಪ ಅಯ್ಯಪ್ಪ ಟಾರ್ಚರ್. ಅವ್ರ ಎದುರುಗಡೆ ಎಲ್ಲ ಆಕ್ಟಿಂಗ್ ಮಾಡಕ್ಕೆ ಅಂದ್ರೆ ನನ್ಗೆ ಇವರೇ ಧೈರ್ಯ ತುಂಬಿದ ಅಷ್ಟೇನೆ. ನಾನು ಸಾರಿ ಹಿಂಗೆ ಫಸ್ಟ್ ಟೈಮ್ ಬೇರೆ ಕರ್ಕೊಂಡ್ ಬಂದಿದ್ದೀರಾ, ಅದು ಈ ತರ ಎಲ್ಲ ಪಾತ್ರ ಎಲ್ಲ ಹೇಳ್ತಾ ಇದೀರಾ, ನಿಜವಾಗ್ಲೂ ನನ್ನ ಕೈಲಿ ಫಸ್ಟ್ ನಾನು ಒಪ್ಕೊಳಕ್ ಮುಂಚೆ ಅವ್ರು ಕೇಳ್ದೆ, ನನ್ನ ಕೈಲಿ ಸಾಧ್ಯನಾ, ನಿಜವಾಗ್ಲೂ ನಿಮ್ಗೆ ಓಕೆನಾ?
ಆಮೇಲೆ ಅವ್ರದ್ದೇನೋ ಅವ್ರದ್ದೇ ಧೈರ್ಯ ಇಲ್ಲ ಏನೋ ಮಾಡ್ತೀನಿ ಅಂತ ಅವ್ರ ತಲೆಯಲ್ಲಿ. ಇಲ್ಲ ಹಿ ವಾಸ್ ನನ್ನ ಎದುರುಗಡೆ ಉದ್ಗಾರ ಅಂತಲ್ಲ ಸರ್. ಕಾಸ್ಟಿಂಗ್ ಇಸ್ ಅ ವೆರಿ ಗುಡ್ ಸಬ್ಜೆಕ್ಟ್ ಸರ್. ನಿಜ. ಖಂಡಿತವಾಗ್ಲೂ ನನ್ನ ರಾಜು ಬರಿಬೇಕಾದ್ರೆ ರಾಜು ನಾನು ಅದನ್ನೇ ಕೇಳಿದೆ. ನಂದು 25 ವರ್ಷದ ಸಂಬಂಧ. ಸೊ 20 ವರ್ಷದಲ್ಲಿ ನಾವು ಕಾಸ್ಟಿಂಗ್ ನಾಟಕ ಮಾಡ್ಬೇಕಾದ್ರೆ ಕಾಸ್ಟಿಂಗ್ ಮಾಡ್ತೀವಿ. ಹೆಂಗೆ ಕಾಸ್ಟಿಂಗ್ ಮಾಡ್ತೀವಿ? ಬುದ್ಧಿ ಇವನು ವರ್ಕ್ ಆಗ್ತಾನೆ ಬುದ್ಧಿ ಇವನು ಅಂತಂದ್ರೆ ನಿಜವಾಗ್ಲೂ ಅವ್ನು ವರ್ಕ್ ಆಗಬೇಕು. ಬುದ್ಧಿ ಚಂದನ್ ಶೆಟ್ಟಿ ಅಂತಂದ್ರೆ ಆಗ್ತಾರೆ. ಒಂದ್ ಸೆಕೆಂಡ್ ಯೋಚನೆ ಮಾಡೋದು, ಒಂದೇ ಒಂದು ಸೆಕೆಂಡ್ ಯೋಚನೆ ಮಾಡಿದ್ದು. ಯಾಕೆಂದ್ರೆ ಉದ್ದೇಶ ಏನು ಅಂದ್ರೆ ಹಳ್ಳಿಗೆ ಸೆಟ್ ಆಗ್ತಾರ ಒಂದು, ಜೊತೆಗೆ ಆ ಭಾಷೆ ಸರಿ ಹೋಗುತ್ತಾ, ಅವ್ರ ಸ್ಲ್ಯಾಂಗ್ ಅಬ್ಸರ್ವ್ ಮಾಡಿದ್ರೆ ನೀವು ಒಂದ್ ಸ್ವಲ್ಪ ಹಳೆ ಮೈಸೂರು ಭಾಗದ ಭಾಷೆ ಇದ್ದಂಗಿದೆ. ಆಯ್ತಾ? ನಮ್ಗದ್ ಪ್ಲಸ್ ಆಗುತ್ತೆ. ಅರ್ಚನಾ ಓ ಚೆನ್ನಾಗಿ ಹೇಳಿದ್ರಿ ಅಂತಾರೆ, ವರ್ಕ್ ಆಗುತ್ತೆ. ಸೊ ಪಾಯಿಂಟ್ ಏನು ಅಂತಂದ್ರೆ ಅವ್ರ ಭಾಷೆ ಆಲ್ರೆಡಿ ಇಟ್ ವಾಸ್ ದೇರ್. ಇಟ್ ವಾಸ್ ಜಸ್ಟ್ ದಟ್ ಒಂಚೂರು ಆ ಕಡೆ ಈ ಕಡೆ ಮಾಡಿದ್ರು. ರಾಜು ಕೂತ್ಕೊಂಡು ಒಂಚೂರು ವರ್ಕ್ಶಾಪ್ ಮಾಡಿ, ಅವ್ರು ಬಿಸಿ ಇದ್ದಾಗ ನಾನು ಬಿಸಿ ಇದ್ದಾಗ ಅವರು ಮಾಡ್ಕೊಂಡು ಒಂದು ಚಿಕ್ಕ ವರ್ಕ್ಶಾಪ್ ತರ ಮಾಡಿದ್ರೆ ಇಟ್ ವಾಸ್ ರೆಡಿ. ಪಟ್ ಅಂತ ಹಿಂಗ್ ರೆಡಿ ಆಗ್ಬಿಟ್ಟ ಮನುಷ್ಯ. ಫಸ್ಟ್ ದಿನ ಕಾಸ್ಟ್ಯೂಮ್ ಹಾಕೊಂಡು ನಿಂತ್ಕೊಂಡ್ರು ಸರ್. ಯಾ ಅಯ್ಯೋ